ತುಂಬ ಅದ್ಭುತವಾದ ಟೀಮ್, ಅದು ಕಾಸ್ಟಿಂಗ್ ಇರಲಿ, ನಿರ್ದೇಶಕರಿರಲಿ. ನನಗೆ ತುಂಬ ಫೇವರೇಟ್ ಜಾನ್ರ ಹಾರರ್, ಎಸ್ಪೆಷಲಿ ಆ್ಯಂಡ್ ಹಾರರ್ ಕಾಮಿಡಿ ಕೂಡ. ನಾನು ಶರಣ್ ಸರ್ಗೆ ತುಂಬ ದೊಡ್ಡ ಅಭಿಮಾನಿ. ಅವರ ಅವತಾರ ಪುರುಷ ಕೂಡ ನಮ್ಮಮ್ಮ ಅಕ್ಕನ ಜೊತೆ ಹೋಗಿ ಥಿಯೇಟ್ರಲ್ಲೇ ನೋಡಿದ್ದೆ. ಸೊ ನನಗೆ ದೆವ್ವದ ಸಿನಿಮಾಗಳ ಬಗ್ಗೆ ಫ್ಯಾಂಟಸಿ ನಾನಿನ್ನ ಬಿಡಲಾರೆಯಿಂದನೇ ಶುರುವಾಗಿದ್ದು. ಅದೊಂದು ಡ್ರಾಯರ್ ಆಚೆಗೆ ಒಂದು ಉಂಗುರ ಇಡೋದ್ರಿಂದ. ಸೊ ಅಲ್ಲಿ ನಾನು ಒಳ್ಳೊಳ್ಳೆ ದೆವ್ವದ ಸಿನಿಮಾಗಳು ತುಂಬ ಇಷ್ಟ. ಥಿಯೇಟ್ರಿಗೆ ಹೋಗಿ ಅದು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ಯಾವುದೇ ಭಾಷೆಯಲ್ಲಿ ಬಂದ್ರು. ಲಾಸ್ಟ್ ಇಯರ್ ಆ ಥರ ಸ್ತ್ರೀ ತುಂಬ ದೊಡ್ಡ ಹಿಟ್ ಆಗಿ ಬಾಕ್ಸ್ ಆಫೀಸ್ನ ಕೊಳ್ಳೆ ಹೊಡೆದಿತ್ತು ಎಲ್ಲ ಕಡೆ. ಆ್ಯಂಡ್ ರೀಸೆಂಟಾಗಿ ಬುಲ್ಬುಲಯ್ಯ ಕೂಡ ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡಿತ್ತು. ಸೊ ಹಾಗೆ ಕರ್ವ ಅಂತ ಚೂರ್ ಅಂತ ಇಲ್ಲ, ನವನೀತ್ ಅವ್ರದ್ದು ಕೆಲಸ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಪ್ರೂವ್ ಮಾಡಿದ್ದಾರೆ ಆಲ್ರೆಡಿ ಅವರು. ಸೊ ಅದೇ ಥರ ಚೂಮಂತರ್ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಮ್ಯಾಜಿಕ್ ಮಾಡಲಿ, ಚೂಮಂತರ್ ಅಂತ ಹೇಳಿ ಬಾಕ್ಸ್ ಆಫೀಸ್ನ ಅದು ಕೊಳ್ಳೆ ಹೊಡಿಲಿ, ಎಲ್ಲ ಕಲೆಕ್ಷನ್ ತುಂಬ ಚೆನ್ನಾಗಿ ಬರಲಿ, ವರ್ಷದ ಮೊದಲ ಹಿಟ್ ಸೂಪರ್ ಹಿಟ್ ಸಿನಿಮಾ ಆಗಲಿ ಅಂತ ಹೇಳಿ ವಿಶ್ ಮಾಡ್ತೀವಿ. ಈ ತಂಡಕ್ಕೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಆ್ಯಂಡ್ ಪ್ರಥಮ್, ಏನಾಗುತ್ತೆ ಸಿನಿಮಾ ಮಾಡಬೇಕಾದ್ರೆ ಅದೆಲ್ಲ ನಮ್ಮ ಡಿಸಿಷನ್ಗಳಾಗಿರುತ್ತೆ. ಸಂಸಾರದಲ್ಲಿ ಮ್ಯೂಚುವಲ್ ಡಿಸಿಷನ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಅಲ್ಲಿ ಯಾವುದೇ ಸ್ಪೀಡು, ಯಾವುದೇ ಇದು ನಮ್ಮ ನಿರ್ಧಾರಗಳು ಅಷ್ಟೇ ವರ್ಕೌಟ್ ಆಗಲ್ಲ. ಸೊ ಎಲ್ಲದಕ್ಕೂ ಅದರದೇ ಆದ ಒಂದು ಟೈಮ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಶರಣ್ ಸರ್ ಅವ್ರದ್ದು. ನಾವು ಇವತ್ತಿಗೂ ಎಷ್ಟೊಂದು ಸರಿ ನಾವು ಇಡೀ ಟೀಮ್ ಎಲ್ಲ ಕೂತಿದ್ದಾಗ ನಮ್ಗೇನಾದ್ರು ತುಂಬ ಎಂಜಾಯ್ ಮಾಡಬೇಕು ಅನ್ಸಿದ್ರೆ, ನಗ್ಬೇಕು ಅನ್ಸಿದ್ರೆ ಎಲ್ಲ ಅವ್ರದ್ದು ಎಷ್ಟೊಂದು ಸಿಂಗ್ಗಳು ಹಾಕೊಂಡು ನಾವು ನೋಡ್ತಾ ಇರ್ತೀವಿ ಯಾವಾಗಲೂ. ಥ್ಯಾಂಕ್ ಯು ಸರ್, ನಿಮ್ಮ ಜೊತೆ ಕೆಲಸ ಮಾಡಬೇಕು, ಆದಷ್ಟು ಬೇಗ ಜೊತೆ ಕೆಲಸ ಮಾಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂದರು ತುಂಬ ಪ್ಯಾಷನೇಟು, ಯಾವಾಗ ಸಿಕ್ಕಿದ್ರು ಸಿನಿಮಾ ಬಗ್ಗೆ ಯಾವಾಗಲೂ ತುಂಬ ಮಾತಾಡ್ತಾ ಇರ್ತಾರೆ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ, ತುಂಬ ದೊಡ್ಡ ಹಿಟ್ ಆಗಲಿ. Thank you. Every person's love, it means lot. ಫಸ್ಟ್ ಆಗಿ ನಾನು ಈವೆಂಟ್ ಬಂದಿದ್ದಕ್ಕೂ ಎರಡು. ಒಂದು ಆಕ್ಚುಲಿ ಎಲ್ಲರೂ 15 ವರ್ಷ, 20 ವರ್ಷ, 10 ವರ್ಷ ಅಂತ ಹೇಳ್ತಿದ್ದಾರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ತರುಣ್ ಅವರು ಮಾನಸ ನನ್ನ 6 months ಇಂದ ಕ್ಲೋಸ್. ಎಷ್ಟು ಮಟ್ಟಿಗೆ ಕ್ಲೋಸ್ ಆಗಿದ್ದಾರೆ అంటే ಆಸ್ ಇಫ್ 30 years ಇಂದ ಫ್ರೆಂಡ್ಸ್ ತರ ಆಗಿದ್ವಿ. ಒಂದ್ ದಿವಸ ನಾವು ಮಾತಾಡಿಲ್ಲ ಅಂದ್ರೆ ಏನ್ ಗೊತ್ತು, ಫೋನ್ ಬಂದಿಲ್ಲ ಅನ್ನೋ ರೀತಿ ಅಷ್ಟು ಮಟ್ಟಿಗೆ ವಿ ಬಿಕೇಮ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಸೊ ನಾನು ಅವ್ರ ಪಿಕ್ಚರ್ಗೆ ಈವೆಂಟ್ ಬರ್ತಾ ಇದ್ದೆ ಅಂತ ಜಸ್ಟ್ ಕಮ್ ಫಾರ್ ಮೈ ಕ್ಲೋಸ್ ಡಿಯರೆಸ್ಟ್ ಫ್ರೆಂಡ್ಸ್ ಮಾನಸ ಅಂಡ್ ತರುಣ್ ಅವರು. ಸೊ ಅವ್ರಿಗೆ ಸಕ್ಸಸ್ ಆಗ್ಲೇಬೇಕು. ಇನ್ನೊಂದೆರಡು, ಐ ಆಮ್ ಆಲ್ವೇಸ್ ಎ ಗ್ರೇಟ್ ಫ್ಯಾನ್ ಆಫ್ ಶರಣ್ಜಿ. ನಿಜವಾಗಿ ನಾನು ಈವೆಂಟ್ ಬಂದಿದ್ದೀನಿ ಅಂತ ಅಲ್ಲ, ನಾನು ಯಾವಾಗ ನೋಡೋಲ್ಲ, ಅವ್ರು ನೋಡ್ತಾ ಇರುವಾಗ ಅಟ್ಲೀಸ್ಟ್ ಕಮ್ಮಿಗೆ ಅವ್ರು ಹಂಗೆ ನೋಡ್ತಾರೆ. ಬಿಕಾಸ್ ಈಸ್ ಹ್ಯಾವಿಂಗ್ ಸಚ್ ಎ ಯೂನಿಕ್ ಪರ್ಫಾರ್ಮೆನ್ಸ್ ಅಂಡ್ ಬಾಡಿ ಲ್ಯಾಂಗ್ವೇಜ್, ಲುಕ್, ಆಮೇಲೆ ಒಂದೊಂದು ಕ್ಯಾರೆಕ್ಟರ್ ಅವರು ಏನೋ ಆ ಒಂದು ಜಸ್ಟಿಸ್ ಕೊಡ್ತಾರಲ್ಲ, ವಿತ್ ದಟ್ ಹಾರ್ಡ್ ವರ್ಕಿಂಗ್ ಮೀನ್ಸ್ ದೇ ಕೆನಾಟ್ ಫೈಂಡ್ ಎನಿ ಮೈನಸ್ ಇನ್ ದಟ್ ರೋಲ್. ನೀವು ಕೆಲವೊಂದು ಪರ್ಫೆಕ್ಟ್ ಪ್ರಿಪರೇಷನ್ ಮಾಡ್ತೀರಾ, ದಟ್ ಇಸ್ ರಿಯಲಿ ಗುಡ್. ಐ ನಿಜವಾಗ್ಲೂ ಫ್ಯಾನ್ ಆಫ್ ಯು. ಆಮೇಲೆ ಈ ಪೋಸ್ಟರ್, ಈ ಲುಕ್ ನೋಡಿದ್ರೆ ಮಾತ್ರ ತುಂಬಾ ಚೆನ್ನಾಗಿದೆ. ಅಂಡ್ ಇದರಲ್ಲಿ ಇವತ್ತು ಟ್ರೈಲರ್ ನೋಡಿದ್ವಿ. ಟ್ರೈಲರ್ ನೋಡ್ಬಿಟ್ಟು ಫಸ್ಟ್ ಥಿಂಗ್ ಐ ಕಾಲ್ ತರುಣ್, ನೀ ನಿಜವಾಗ್ಲೂ ಪ್ರೊಡ್ಯೂಸ್ ಮಾಡಿದ್ರೆ ಇದು. ಬಿಕಾಸ್ ಅವರಿಬ್ಬರು ಎಷ್ಟು ಫ್ರೆಂಡ್ಸ್ ಆಗಿ ಅಂದ್ರೆ ಸೊ ಲೈಕ್ ಪ್ರೊಡ್ಯೂಸರ್ ತರನೇ ಅನ್ಸಲ್ಲ ಅಂಥದ್ದು. ಈ ತರ ಒಂದು ಮೇಕಿಂಗ್ ವೆರಿ ಗುಡ್. ರಿಯಲಿ ಐ ಆಮ್ ಟೆಲಿಂಗ್ ಯು, the making, photography, background music, and each and every artist has given life to the role. Teaser alone, I mean trailer alone, I understand, imagine the movie. ನಿಜವಾಗ್ಲೂ ಟ್ರೈಲರ್ ನೋಡುವಾಗ ಮಿನಿಮಮ್ ಒಂದು 6 to 7 hours ಅದು ಮೈಂಡಲ್ಲಿ ಹೋಗಿಲ್ಲ, ಅಷ್ಟು ಚೆನ್ನಾಗಿ ಈಚ್ ಅಂಡ್ ಎವ್ರಿ ಫ್ರೇಮ್. ಅಂಡ್ ಇಟ್ ಇಸ್ ಅಮೇಜಿಂಗ್. ನಿಜವಾಗ್ಲೂ ಈ ವರ್ಷದಲ್ಲಿ ಇದು ದೊಡ್ಡ ಗೇಮ್ ಚೇಂಜರ್ ಆಗುತ್ತೆ. And definitely, Shansha, this is going to be a rocket year for you. Nijoli, and Meghna, I want to be here. No, please come. The way you were telling, like, no childhood, I'm really. Yeah. So, thank you so much. And next time, I'm not going to put it. Because I think you have a habit of going. So really very nice. ನಿಜವಾಗ್ಲೂ ಅವ್ರ ಟೀಮ್ ನೋಡ್ತಾ ಇದ್ದಾರೆ, ಈಗ ಡೈರೆಕ್ಟರ್ ಆಗಲಿ, ಮ್ಯೂಸಿಕ್ ಆಗಲಿ, ಇಲ್ಲ ತರುಣ್, ಮಾನಸ and Sharan. I feel you all the youngsters, even the hero, and you look stunning. ಒಂದು trailer ಅಲ್ಲಿ ಒಂದು glimpse ಬಂದು the way of look. ನಿಜವಾಗ್ಲೂ ಯಾರು ಇವರು
ನೋಡೋಕ್ಕೆ ಒಂದು ಇದು ಶುರು ಆಗಿದೆ. ನಿಜವಾಗ್ಲೂ ಪ್ರತಿಯೊಂದು ಈ ಟ್ರೈಲರ್ ಪ್ರತಿಯೊಂದು ಸನ್ನಿವೇಶ ಇಟ್ಸ್ ಮೇಕಿಂಗ್ ಮೀ ಟು ಗೋ ವಾಚ್ ಇಮಿಡಿಯೇಟ್ಲಿ. ನಾನು ತೋರಿಸ್ಬೇಕು ಪಿಕ್ಚರು. ಸೊ ಇಟ್ ಇಸ್ ವೆರಿ ನೈಸ್. ನಿಜವಾಗ್ಲೂ ನಾನು ಹೇಳ್ತೇನೆ, ಈ ಪಿಕ್ಚರ್ ಇಸ್ ನಾಟ್ ಬಿಕಾಸ್ ಆಫ್ ಮೈ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಮಾನಸ ಆ್ಯಂಡ್ ತರುಣ್, ಆಲ್ ಬಿಕಾಸ್ ಆಫ್ ಶರಣ್, ಆಲ್ ಬಿಕಾಸ್ ಆಫ್ ಆಲ್ ದ ಥಿಂಗ್. ನಿಜವಾಗ್ಲೂ ಈ ಪಿಕ್ಚರ್ ಅಷ್ಟು ಚೆನ್ನಾಗಿದೆ. ಟ್ರೈಲರ್ ಇಸ್ ಡ್ಯಾಮ್ ಗುಡ್, ಡೆಫಿನೆಟ್ಲಿ ಇಟ್ ವಿಲ್ ಬಿ ವೆರಿ ಗುಡ್. ದ ಮೂವಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಅನಿಸುತ್ತೆ. Because everybody is saying Navneet Auru is a very good horror director. So, and he yourself is going to rock the rock. ನಿಜವಾಗ್ಲೂ ತುಂಬ ಒಳ್ಳೆದಾಗುತ್ತೆ, ಎಲ್ಲ ಒಳ್ಳೆದಾಗಲೇಬೇಕು, ಒಳ್ಳೆದಾಗುತ್ತೆ. That's all, will be positive. And already I want to tell all ಕರ್ನಾಟಕ ಜನ, ಇನ್ನೂ ಸ್ಟೇಟಸ್ ಬರೋದು ಅವ್ರು ಬಿಟ್ಟಿಲ್ಲ ಸರ್. ಬಿಕಾಸ್ ಈಗ ಬಂದಿರೋ ಪಿಕ್ಚರ್ಸ್ ಎಲ್ಲ ಬಂದು ನೋಡ್ತಾ ಇದ್ದಾರೆ. ಸೊ ಐ ವಿಶ್ ಇನ್ನೂ ಜಾಸ್ತಿ ಬರಬೇಕು. ಐ ವಾಂಟ್ ಆಲ್ ದ ಫ್ಯಾಮಿಲೀಸ್, ಕಿಡ್ಸ್, ಎವ್ರಿಬಡಿ ಟು ಕಮ್ ಅಂಡ್ ವಾಚ್. ಡೆಫಿನೆಟ್ ಆಗಿ ಈ ಶೂ ಮಂತ್ರದಿಂದ ಒಂದು ಕನ್ನಡ ಆಡಿಯನ್ಸ್ ಒಂದು ಶೂ ಮಂತ್ರ ಆಗ್ಬಿಡ್ಲಿ ಟು ಕಮ್ ಟು ದ ಥಿಯೇಟರ್ಸ್. ಯಾ, ಎಲ್ಲರಿಗೂ ನಮಸ್ಕಾರ. ಐ ಥಿಂಕ್ ಇವರೇ ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಬಟ್ ನಾನು ಎಲ್ಲಿ ಸ್ಟಾರ್ಟ್ ಮಾಡಲಿ? ನಮ್ಮ ಮನೆಯಲ್ಲೂ ನಮ್ಗೆ ತುಂಬಾ ಹಾರರ್ ಫ್ಯಾನ್ಸ್ ಇದ್ದಾರೆ. ಸೊ ನಾವು ಕಾಯ್ತಾ ಇದೀವಿ ನೋಡಕ್ಕೆ. ಐತೆ ನಮ್ದು ನೆಕ್ಸ್ಟ್ ಒಂದು ಫೇವ್ರೆಟ್ ಹಾರರ್ ಫಿಲ್ಮ್ ಸಿಕ್ಬಿಟ್ಟಿದೆ ಕಾನ್ಫಿಡೆಂಟ್ ಆಗಿ. ಅಂಡ್ ಐ ಜಸ್ಟ್ ವಾಂಟ್ ಟು ಸೇ, ಶರಣ್ ಸರ್, ನಿಮ್ದು ಡೈನಾಮಿಕ್ ಸ್ಕ್ರೀನ್ ಪ್ರೆಸೆನ್ಸ್ ಡೈನಾಮೋ ಆಗಿ ನೋಡಕ್ಕೆ ಆಲ್ ವೇಟಿಂಗ್ಸ್. ಐ ಥಿಂಕ್ ಆ ಒಂದು ಕಣ್ಣು, ಆ ಎವ್ರಿಥಿಂಗ್ ತುಂಬಾ ಡಿಫ್ರೆಂಟ್ ಆಗಿದೆ. ಅಂಡ್ ಐ ಆಮ್ ಟೂ ಎಕ್ಸೈಟೆಡ್ ಟು ವಾಚ್ ಯು ಸರ್. ಐ ಆಮ್ ಅ ವೆರಿ ಬಿಗ್ ಫ್ಯಾನ್. ಅಂಡ್ ಮೇಘ್ನಾ ಮ್ಯಾಮ್, ಐ ಆಮ್ ಸೋ ಎಕ್ಸೈಟೆಡ್ ಟು ಸಿ ಯು ಇನ್ ದಿಸ್ ಡಿಫ್ರೆಂಟ್ ಅವತಾರ್. ಒಂಥರ ಈ ಡಿಫ್ರೆಂಟ್ ಬ್ಯಾಕ್ ಡ್ರಾಪ್ ಇಲ್ಲಿ ಎಲ್ಲ ಇಡೀ ಕಾಸ್ಟ್ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಟು ವಾಚ್ ದ ಫಿಲ್ಮ್. ಅಂಡ್ ಅಫ್ಕೋರ್ಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ತರುಣ್ ಸರ್ ಅಂಡ್ ಮಾನಸ. ಅಂಡ್ she's gone out. ಸೊ ಆಕ್ಚುಲಿ ನನಗೆ ಇನ್ನೂ ತುಂಬಾ ಖುಷಿ ಅನ್ಸುತ್ತೆ. ಇತ್ತೀಚೆಗೆ ನೀವು ನಮ್ದು ಫ್ಯಾಮಿಲಿ ತರ ಆಗ್ಬಿಟ್ಟಿದ್ದೀರಾ, ತುಂಬಾ ಕ್ಲೋಸ್ ಆಗ್ಬಿಟ್ಟಿದ್ದೀರಾ. ಸೊ ಡೆಫಿನೆಟ್ಲಿ ನಮ್ದು ಸಪೋರ್ಟ್ ನಿಮ್ ಜೊತೆ ಯಾವತ್ತೂ ಇರುತ್ತೆ. ಹೌ ಯೋರ್ ಸಪೋರ್ಟ್ ಇಸ್ ವಿತ್ ಅಸ್. ಸೊ ಐ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಅಂಡ್ ನಿಮ್ದು ಪ್ಯಾಷನ್, ನಿಮ್ದು ಆ ಸಿನಿಮಾಗೆ ಪ್ರೀತಿ ನೋಡಿ 100% ನನ್ನ ಕಾನ್ಫಿಡೆನ್ಸ್ ಇದೆ ಈ ಮೂವಿ ತುಂಬಾ ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ಕ್ವೆಶ್ಚನೇ ಇಲ್ಲ. ಸೊ ಆಲ್ ದ ವೆರಿ ವೆರಿ ಬೆಸ್ಟ್ ಟು ದಿ ಎಂಟೈರ್ ಕಾಸ್ಟ್ ಅಂಡ್ ಟೀಮ್. Yeah, super excited to watch. Thank you much. ಈ ರಿಲೀಸ್ ಅನ್ನೋ ಫೇಸ್ ಬಂದು ನಿಲ್ಲದಕ್ಕೆ ತುಂಬಾ ಸಪೋರ್ಟ್ ಮಾಡಿರೋರಿಗೆ ತುಂಬಾ ಥ್ಯಾಂಕ್ ಯು. ಐ ಡೋಂಟ್ ವಾಂಟ್ ಟು ಮೆನ್ಷನ್, ಬಹಳಷ್ಟು ಜನ ಇದ್ದಾರೆ ಆ ಥರದ ಲಿಸ್ಟಲ್ಲಿ. ಆ್ಯಂಡ್ January 10 ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೊ ಮಚ್. ನನ್ನ ಸಿನಿಮಾ ತಂಡಕ್ಕೆ ಎಲ್ಲರಿಗೂ ಅಷ್ಟೇ. ಸಿನಿಮಾ ಬಗ್ಗೆ ಮಾತಾಡೋದಿಲ್ಲ, ಎಲ್ಲರೂ ಮಾತಾಡಿದ್ರೆ ಏನೂ ಇಲ್ಲ. ಸಿನಿಮಾ ಬಿಡುಗಡೆ ಹತ್ತಿರ ಬಂದಿದೆ. ಸಿನಿಮಾ ಒಂದು ಮೇಕಿಂಗ್ ಯಾವುದೇ ಪ್ರೊಸೆಸರ್ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಪ್ರತಿದಿನ ಈಗ ರಿಲೀಸ್ ಅಂತ ಡೇಟ್ ಆದ್ಮೇಲೆ ಪ್ರತಿ ದಿನಾನು ತುಂಬಾ ಕೆಟ್ಟ ಒಂದು ಅನುಭವ ಆಗ್ತಾ ಇದೆ. ಇಲ್ಲೇ ನಮ್ಮ ಚೇಂಬರ್ ಅವರು ಇದ್ದಾರೆ. ಆಲ್ಮೋಸ್ಟ್ ಈಗ ಒಂದು ವಾರದಿಂದ ನನ್ನ ಚೇಂಬರ್ಗೆ ಹೋಗಿ ಬರ್ತಾ ಇದ್ದಾರೆ. ಹೀರೋ ಹತ್ರ ಡೇಟ್ಗೂ ಸಹ ಇಷ್ಟ ಆಗ್ತಿಲ್ಲ. ಚೇಂಬರ್ಗೆ ಹೋಗುವ ಅವ್ರ ಮುಂದೆನೇ ಹೇಳ್ತಾ ಇದ್ದೀನಿ, ತುಂಬಾ ಅವಮಾನ ಆಗ್ತಾ ಇದೆ. ನಾಳೆ ಚೇಂಬರ್ ಅಲ್ಲಿ ಪ್ರೆಸ್ ಮೀಟ್ ಕರೆತಿತ್ತು, ರೋಡಲ್ಲಿ ನಿಂತ್ಕೊಳ್ಳುವಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಯಾವ ಥಿಯೇಟರ್ ಹೋದ್ರು ಧಾರವಾಡದಲ್ಲಿ ಥಿಯೇಟರ್ ಇಲ್ಲ, ನಮ್ಗೆ ಗುಲ್ಬರ್ಗದಲ್ಲಿ ಥಿಯೇಟರ್ ಇಲ್ಲ, ಕೋಲಾರಲ್ಲಿ ಥಿಯೇಟರ್ ಇಲ್ಲ, ಬೆಂಗಳೂರಲ್ಲಿ ಪ್ರತಿಯೊಂದು ಮುಖ್ಯವಾದ ಥಿಯೇಟರ್ಗಳಲ್ಲಿ ಎಲ್ಲೂ ಥಿಯೇಟರ್ ಇಲ್ಲ, ನೆಲಮಂಗಲದಲ್ಲಿ ಥಿಯೇಟರ್ ಇಲ್ಲ. ಎಲ್ಲ ಒಂದು ಥಿಯೇಟರ್ ಕೊಟ್ರೆ ಒಂದ್ ಶೋ ನನಗೆ 3 ಶೋ ತೆಲುಗು ಸಿನಿಮಾ ಇದೇ ಆಗಿದೆ. ಸೊ ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಏನಕ್ಕೆ ಮಾಡಿದ್ರೆ ಗೊತ್ತಿಲ್ಲ. ಚೇಂಬರ್ ಅಲ್ಲಿ ಕೇಳಿದ್ರೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ 2 ಸಾವಿರ ಏನ್ ಮಾಡ್ತಾರೋ ಗೊತ್ತಿಲ್ಲ. ನಾವೇನಕ್ಕೆ ಸಿನಿಮಾ ಮಾಡ್ಬೇಕು ಅಂತ ಗೊತ್ತಿಲ್ಲ. ಮತ್ತೆ ಚೇಂಬರ್ ಅಲ್ಲಿ ಎಲೆಕ್ಷನ್ ಆಗಿ ಅವ್ರನ್ನ ಗೆಲ್ಸಿ ಮಾಡಿ ಏನ್ ಮಾಡ್ತಾ ಗೊತ್ತಿಲ್ಲ. ನಾಳೆ ಹೋಗಿ ಫೈನಲ್ ಕೇಳ್ತಾ ಇದೀನಿ. ಅವ್ರು ಇಲ್ಲಿ ಕೂತಿದ್ದಾರೆ ಅಂತ ನಂಗೆ ಬೇಜಾರ. ನನ್ನಲ್ಲಿ ಇರೋಂಥ ನೋವು ಒಂದೊಂದು ಕ್ಷಣ ಅನುಭವಿಸ್ತಾ ಇರೋದು ಡೈರೆಕ್ಟರ್ಗೆ ನನಗೆ ಮಾತ್ರ ಗೊತ್ತು. ಸಿನಿಮಾದಲ್ಲಿ ನಾಯಕರಿಂದ ಪ್ರಾಬ್ಲಮ್ ಆಗಿಲ್ಲ, ಡಿಸ್ಟ್ರಿಬ್ಯೂಟರ್ ಇಂದ ಪ್ರಾಬ್ಲಮ್, ಫೈನಾನ್ಷಿಯಲ್ ಇಂದ ಪ್ರಾಬ್ಲಮ್ ಇಲ್ಲ. ಇವತ್ತು ಥಿಯೇಟರ್ ಬಂದಾಗ ನಮ್ಗೆ ಸಿನಿಮಾ ಕೋಟ್ಯಾಂತರ ರೂಪಾಯಿ ಮಾಡಿ ಥಿಯೇಟರ್ ಕೊಡ್ತಿಲ್ಲ. ಸೊ ಇದನ್ನ ಎಲ್ಲ ಮುಂದೆ ಹೇಳ್ಬೇಕು ಅನಿಸ್ತಾ ಇದೆ. ಖಂಡಿತ ನಾಳೆ ಇದೇ ಮಾಡ್ತೀವಿ. ನನಗೆ ಚೇಂಬರ್ ಇಂದ ಅದಕ್ಕೆ ಒಂದು ಒಳ್ಳೆ ಸಪೋರ್ಟ್ ಕೊಟ್ಟು ನನಗೆ ಥಿಯೇಟರ್ಸ್ ಕೊಡಬೇಕು, ನಮ್ಮ ಸಿನಿಮಾನ ಗೆಲ್ಲಿಸಿ ಅಷ್ಟೇ. ಅವ್ರು ಬೇಡ ಅಂತ ಹೇಳ್ತಿಲ್ಲ. ನಮಗೂ 3 ಶೋ ಕೊಡಿ, ಅಲ್ಲಿ 1 ಶೋ ಕೊಡಿ, ಅಥವಾ ಎಲ್ಲಿದೆ ನಮ್ಮ ಕನ್ನಡ ಸಿನಿಮಾ ಕೊಡಿ, ಮಾಲಗರ ಸಿನಿಮಾ ಹಾಕ್ಲಿ. ಅದೊಂದನ್ನ ದಯವಿಟ್ಟು ಸರ್ ನನಗೆ ಸಪೋರ್ಟ್ ಮಾಡ್ಕೊಡಿ. ಇವತ್ತು ಹೇಳ್ತಾ ನೀವು ಇದೀವಿ ಅಂತಲ್ಲ, ಮೈಸೂರು ಮೊದಲು 2 ಥಿಯೇಟರ್ಗೂ ಮಾತಾಡಿದ್ವಿ. ಎಲ್ಲಾ ಥಿಯೇಟರ್ ಎಲ್ಲದರಲ್ಲೂ ಬೇಕು ಸರ್ ನಮ್ಗೆ ಕನ್ನಡ. ಸರ್ ನಮ್ಗೆ ಕನ್ನಡ ಸಿನಿಮಾ ಕೊಟ್ಟರೆ ಏನ್ ಮಾಡ್ತೀರಾ ಸರ್? ಅಲ್ವಾ? ನೀವು ಸರ್ 15 ಸಿನಿಮಾ ಮಾಡಿದ್ದೀರಾ, ಅಲ್ಲೂ ಮಾಡಿದ್ದೀರಾ. ನಾನು ಹೇಳಿದೆ ಮೈಸೂರು ಥಿಯೇಟರ್ಗೆ ಮೊದಲು ನಾವು ನಿಮ್ಮ ಗುರಿ ಬರ್ತೀವಿ, ಅವತ್ತು ಶುಕ್ರವಾರಕ್ಕೆ ಅಲ್ಲೇ ಬಂದು ಗಲಾಟೆ ಮಾಡ್ತಿರೋ
ದಯವಿಟ್ಟು ಸರ್ ಚೇಂಬರ್ ಇಂದ ಹೊಸದಾಗಿ ಆರಿಸಿ ಬಂದಿದ್ದೀರಾ, ನೀವೆಲ್ಲ ಕಷ್ಟಗಳು ನೋಡಿರೋದು. ನಮ್ಗೆಲ್ಲ ಸಿನಿಮಾಗಳು ಕನ್ನಡ ಸಿನಿಮಾ 2 ಸಿನಿಮಾ ರಿಲೀಸ್ ಆಗ್ತದೆ ಸರ್, ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡ್ಕೊಡಿ ಸರ್, ಅಷ್ಟೇ ಸರ್ ರಿಕ್ವೆಸ್ಟ್ ಸರ್. ನಾವೇ ಚೇಂಬರ್ ಬಂದು ಪ್ರೆಸ್ ಮೀಟ್ ಮಾಡೋಣ ಅಂತ. ಟೈಮ್ ಬೇರೆ ಜಾಸ್ತಿ ಆಯಿತು. ಕರೆಕ್ಟಾಗಿ ನಾನು ನಮ್ಮ ಟೀಮ್ನವ್ರ ಬಗ್ಗೆ ಮಾತಾಡೋದಕ್ಕೆ 1.5 hour ಬೇಕು, ಇಲ್ಲಿ ಬಂದಂಥವ್ರ ಬಗ್ಗೆ ಮಾತಾಡೋದಕ್ಕೆ 2.5 hours ಬೇಕು. ಆಲ್ರೆಡಿ 9:30 ಆಗೋಯ್ತು. ಬರೀ ಟೈಮ್ ಮುಗಿದೋದ್ಮೇಲೆ ಕೊಟ್ಟರು ಅಂದ್ಕೊಂಡೆ ಬೇಕು, ಜನನೂ ಕಮ್ಮಿ ಆದ್ಮೇಲೆ ಕೊಟ್ಟರು. ನಮಗೆ ಇವತ್ತು ಗೆಸ್ಟ್ ಯಾರನ್ನ ಕರೆಯೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಈ ಸಿನಿಮಾದ ರಿಲೀಸಿನ ಡೇಟನ್ನು ಅನೌನ್ಸ್ ಮಾಡುವಂಥ ಸಮಯಕ್ಕೆ ಯಾರು ಸಿಗ್ತಾರೆ ಅಂತಂದ್ರೆ, ಇವತ್ತು ಈ ಸಿನಿಮಾಗೆ ಇರುವಂಥ ಆಶೀರ್ವಾದ ಏನು ಅಂತಂದ್ರೆ, ಕರ್ನಾಟಕದಲ್ಲಿ ಅರ್ಧ ಕನ್ನಡ ಚಿತ್ರರಂಗನೇ ಇಲ್ಲಿ ಬಂದು ಕುಂತಿದೆ. ಇದು ಈ ಸಿನಿಮಾ ಪಡ್ಕೊಂಡು ಬಂದಂಥದ್ದು. ಒಂದು ಕನ್ನಡ ಸಿನಿಮಾಗೆ ನಾವು ಇದೀವಿ ಅಂತ ಅನ್ನೋವಂಥದ್ದು ದೊಡ್ಡವರು ಇಲ್ಲಿ ಬಂದು ಕುಂತು ಹರಿಸಿ ಹೋಗಿದ್ದಾರೆ. ನಾನು ಎಲ್ಲ ಅಮೂಲ್ಯ ಅವರಿಂದ ಶುರು ಮಾಡ್ತೀನಿ. ನಾನು ಅಮೂಲ್ಯ ಅವರು ಬಂದಿದ್ರು. ಅಂದ್ರೆ ಅವ್ರು ಎಷ್ಟು ಚಂದ ಅವ್ರು ಮಾತಾಡಿದ್ರು ಅಂತಂದ್ರೆ, ನಂದೇನೇನೋ ಈ ಸಿನಿಮಾದಲ್ಲಿ ನಾನು ಇದೀನೇನೋ ಅನ್ನೋಷ್ಟೇ ಪ್ರೀತಿಯಿಂದ ಮಾತಾಡಿದಂಥದ್ದು. ಗುರು ಸರ್ ಇಂದ ಶುರು ಮಾಡ್ತೀನಿ. ನನ್ನ ಮತ್ತೆ ಅವರ ಒಂದು ಕಾಮನ್ ವರ್ಲ್ಡ್, ವಿ ಬಿಲಾಂಗ್ ಟು ಒನ್ ಕಾಮನ್ ವರ್ಲ್ಡ್. ಏನಂತಂದ್ರೆ ಮ್ಯೂಸಿಕ್. ಅದು ಸರ್, ನಿಮ್ಮ ಮ್ಯೂಸಿಕ್ನ ವಿಚಾರದಲ್ಲಿ ನಾನು ನಿಮ್ಮ ದೊಡ್ಡ ಅಭಿಮಾನಿ ಸರ್. ನನಗೆ ಒಂದು ಆಸೆ ಇದೆ ಲೈಫಲ್ಲಿ, ನನ್ನ ಒಂದು ಸಿನಿಮಾಗೆ ನೀವು ಮ್ಯೂಸಿಕ್ ಬೇಕು, ನೀವು ಮ್ಯೂಸಿಕ್ ಮಾಡಬೇಕು ನನ್ನ ಸಿನಿಮಾಗೆ. ಇವನ್ ಬಹಳಷ್ಟು ದಿವಸದಿಂದ, ನಾನು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾಗಿಂದನೂ ಕೂಡ ಇಂಥವ್ರ ಸಿನಿಮಾ ನಾನು ಮಾಡಬೇಕಲ್ಲ ಒಂದ್ಸಲ ಅಂತ ಆಸೆ ಇದ್ದಿದ್ದು ನನಗೆ. ಇವತ್ತು ಈ ಸ್ಟೇಜ್ ಮುಖಾಂತರ ನಾನು ನಿಮಗೆ ಹೇಳ್ತಿದ್ದೀನಿ. ಥ್ಯಾಂಕ್ ಯು. ಆಮೇಲೆ ಮಾಲಾಶ್ರೀ ಮೇಡಮ್ ಅವರು, ಆರಾಧನಾ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಎಂಥ ದೊಡ್ಡ ಶಕ್ತಿ ಅಂತಂದ್ರೆ, ಎಲ್ಲರೂ ಅವ್ರ ಬಗ್ಗೆ ಹೇಳ್ತಾರೆ. ನೀವು ನೋಡಿ, ನೀವು ಗಮನಿಸಿ, ಅವಾಗಲೇ ಎಲ್ಲರೂ ಸ್ಟೇಜ್ ಬಿಟ್ಟು ಹೋದಾಗ ಆಕ್ಚುಲಿ ಅವ್ರು ಮೈಕ್ ಇಟ್ಕೊಂಡು ನಿಂತಾಗ ನಾನು ಹಿಂದೆ ನಿಂತಿದ್ದೆ. ಏನಕ್ಕೆ ಅಂತಂದ್ರೆ, ನನ್ನ ಜೀವನದಲ್ಲಿ ಒಂದು ಆಸೆ ಇದ್ದಿದ್ದೇನು ಅಂತಂದ್ರೆ, ಅವ್ರ ಹತ್ರ ಸ್ಕ್ರೀನ್ ಸ್ಪೇಸ್ನ ಶೇರ್ ಮಾಡ್ಕೊಳಕ್ಕಾಗದಿದ್ರು ಸ್ಟೇಜ್ನಾದ್ರು ನಿಮ್ಮ ಜೊತೆ ಒಂದು 5 ನಿಮಿಷ ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸಿತ್ತು ಮೇಡಮ್. ಅದಕ್ಕೋಸ್ಕರ ಹಿಂದೆ ನಿಂತಿದ್ದೆ ನಾನು. ಒಂದು ಫ್ಯಾನ್ ಬಾಯ್ ಮೂವ್ಮೆಂಟ್ ಅನ್ನೇ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು. ಯಾಕಂತಂದ್ರೆ ನನ್ನ ಮನೆಯಲ್ಲಿ ತುಂಬಾ ದೊಡ್ಡ ಅಭಿಮಾನಿಗಳು ನಿಮ್ಮ ಸಿನಿಮಾಗಳಿಗೆ. ಯಾರೋ ಏನೋ ಗೊತ್ತಿಲ್ಲ ನೋಡಿ, ಹೇಳ್ತೀನಿ. ನನ್ನ ವೈಫು ಬಿಗ್ಗೆಸ್ಟ್ ಫ್ಯಾನ್, ನಿಮಗೆ ಬಿಗ್ಗೆಸ್ಟ್ ಫ್ಯಾನ್. ಇವತ್ತು ಹಿಂದೆ ನಿಂತಿರೋದನ್ನ ಅವಳು ನೋಡ್ತಾ ಇರ್ತಾಳೆ. ಖಂಡಿತವಾಗ್ಲೂ ಈ ಕ್ಲಿಪ್ಪನ್ನ ಖಂಡಿತ ಕಟ್ ಮಾಡಿ ಅವಳು ಸ್ಟೇಟಸ್ಗೆ ಹಾಕೋತಾರೆ, ಅಷ್ಟು ಖುಷಿ. ವಿಜಯ್ ಸರ್, ನನಗೇನಂತ ಹೇಳಿ, ಅವ್ರಿಗೆ ಇಂಥ ಒಳ್ಳೆಯ ಮನುಷ್ಯ, ಇಂಥ ಒಳ್ಳೆಯ ಟೆಕ್ನಿಷಿಯನ್, ಇಂಥವರೆಲ್ಲ ನಮ್ಮ ಜೊತೆಯಲ್ಲಿ ಇರುವಂಥದ್ದು ಈ ಸಿನಿಮಾಗೆ ಸಿಕ್ಕಿರುವಂಥ ಅತಿ ದೊಡ್ಡ ಶಕ್ತಿ. ಧೀರನ್ ಸರ್, ಏನಂತಂದ್ರೆ, ನಿಮ್ಮ ತಂದೆಯವರ ಜೊತೆಯಲ್ಲಿ ಹಲವಾರು ಸಿನಿಮಾಗಳನ್ನು ನಾನು ಸ್ಕ್ರೀನ್ ಸ್ಪೇಸ್ನ ಹಂಚ್ಕೊಂಡಿದ್ದೀನಿ. ನಾನು ಬಂದಂಥ ಮೊದಲನೆಯ ದಿವಸದಲ್ಲಿ ಕೆಲಸ ಮಾಡಿದಂಥ ನಾಯಕ ನಟರಲ್ಲಿ ಅವರು ಕೂಡ ಒಬ್ಬರು. ಖಂಡಿತ ಹೇಳ್ತೀನಿ, ನನ್ನನ್ನು ಎಷ್ಟು ಚಂದ, ಯಾಕಂದ್ರೆ ನಾನು ಹೊಸಬ ಅವಾಗ, ಅವರೆಲ್ಲ ಕೊಟ್ಟಂಥ ಸಪೋರ್ಟಿಂದ ಇವತ್ತು ಶರಣ್ ಇಲ್ಲಿ ತನಕ ಬಂದಿದ್ದಾನೆ ಅಂದರೆ ತಪ್ಪಾಗ. ಇವತ್ತು ಖಂಡಿತವಾಗಲೂ ಆ ಥರದವರೆಲ್ಲ ಹಿಂಗೆ ಕೈ ಎಳೆದು ಬಂದು ನಿಂತ್ಕೊಳ್ರಿ ಇಲ್ಲಿ ಅಂತ ಹೇಳೋವಂಥದ್ದು. ಇನ್ನೊಂದು ಹೇಳ್ತೀನಿ ನಿಮಗೆ, ಒಂದು ಸಿನಿಮಾ ಶೂಟಿಂಗಲ್ಲಿ ಹೊರಗಡೆ ಇದ್ವಿ. ಹೊರಗಡೆ ನಡೀತಾ ಇತ್ತು. ಸಾಯಂಕಾಲ ಅವ್ರಿಗೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಹಿಂಗೆ ಕೈ ಹಿಡಿದು ಹಿಂಗೆ ಹೇಳ್ಕೊಂಡು, ಹಿಂಗೆ ಕೈ ಮೇಲೆ ಹಿಂಗೆ ರಿಬಲ್ ಹಾಕೊಂಡು, ನೀವು ಯಾಕೆ ಒಂದು ಹೀರೋ ಟ್ರೈ ಮಾಡಬಾರ್ದು ಅಂತ. ಖಂಡಿತ ಯಾಕೆ ನೀವು ಒಂದು ಹೀರೋ ಮಾಡಬಾರ್ದು ಅಂತ. ನನಗೆ ದೇವರನ್ನ ನಾನು ಯಾವುದನ್ನು ಕನಸನ್ನ ಇಟ್ಕೊಂಡು ಬಂದಂಥವನ್ನಲ್ಲ. ನೋಡಿ, ಆ ಯಾವ ಘರಿಗೆಯಲ್ಲಿ ಅವ್ರ ಬಾಯಿಂದ ಆ ಶಬ್ದ ಬಂತು ಏನೋ ಗೊತ್ತಿಲ್ಲ. ಅದಾದ ಕೆಲವೇ ವರ್ಷಗಳಲ್ಲಿ ನಾಯಕ ನಟನಾಗಿ ನಿಂತ್ಕೊಳ್ತೀನಿ. ಎಲ್ಲ ಕ್ರೆಡಿಟ್ಸು, ಎಲ್ಲ ಆಶೀರ್ವಾದ ಅವರುಗಳಿಗೆ ಸೇರಬೇಕಾಗಿರೋವಂಥದ್ದು ಸರ್. ಅವ್ರನ್ನ ರೆಪ್ರೆಸೆಂಟೇಟಿವ್ ಆಗಿ ನೀವು ಬಂದಿದ್ದೀರಿ. ನಿಮ್ಮ ವಿಶ್ವಾಸ ಖಂಡಿತವಾಗ್ಲೂ ತುಂಬ ದೊಡ್ಡ ಶಕ್ತಿ ನಮಗೆ. ಆ್ಯಂಡ್ ಪ್ರವೀಣ್ ಸರ್ ಮತ್ತು ಮಾದೇವ್ ಸರ್, ನಿಮ್ಮ ಜೊತೆ ಒಂದು ಸಿನಿಮಾ ಮಾಡಬೇಕಾಗಿತ್ತು ನಾನು. ಅಯ್ಯೋ ಇಲ್ಲ ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕಾಗಿತ್ತು ನಾವು ಬಹಳ ವರ್ಷಗಳಿಂದ. ಅದಾಗಲಿಲ್ಲ. ಸಿನಿಮಾ ತುಂಬ ದೊಡ್ಡ ಇದಾಯಿತು ಸರ್. ನಮ್ಮಿಬ್ಬರಿಗೂ ಒಂದು ಒಳ್ಳೆಯ ರಾಶಿ ಇದೆ. ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ನಾವು ಸಿನಿಮಾ ಮಾಡಲೇಬೇಕು. ಪ್ರವೀಣ್ ಸರ್ ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ. ಪ್ರಥಮ್ ಅವ್ರಿಗೆ ಏನು ಹೇಳಿ ನಾನು, ಅವ್ರನ್ನ ಎಲ್ಲರೂ ಒಳ್ಳೆ ಹುಡುಗ ಪ್ರಥಮ್ ಅಂತಾರೆ. ಆದರೆ ನಾನು ನಮ್ಮನೆ ಹುಡುಗ ಪ್ರಥಮ್ ಅಂತೀನಿ. ಯಾಕಂದ್ರೆ ಅಷ್ಟು
ಅಷ್ಟೇ ಪ್ರೀತಿ ನನಗೆ. ಏನೋ ಗೊತ್ತಿಲ್ಲ, ಅವ್ರ ಮನೆಗೆ ಬಂದಾಗ ಎಲ್ಲರೂ ಕೂಡ ಏನೋ ನಮ್ಮ ದೂರದ ರಿಲೇಷನ್ ಒಬ್ರು ಬಂದ್ರು, ಅವರ ಆಲಿಂಗನದಲ್ಲಿ ಆ ಥರದೊಂದು ಆತ್ಮೀಯತೆ ಇದೆ. ಸರ್, ನಾನು ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಒಂದು ಪುಟಾಣಿ ಪಾತ್ರ ಮಾಡಿದ್ದಾರೆ. ಅವರು ನಾಯಕ ನಟರಾಗಿದ್ರು ಕೂಡ ಒಂದು ಪುಟಾಣಿ ಪಾತ್ರವನ್ನ ವಹಿಸ್ಕೊಂಡು ಮಾಡಿದಂತ ಅವರಿಗೆ ನಮ್ಮ ಇಡೀ ತಂಡದ ಪರವಾಗಿ ಆಭಾರಿ ಸರ್ ನಾವೆಲ್ಲ. ಫ್ಯಾನ್ ಪಾತ್ರ ಅದು. ಏ. ಸುಳ್ಳು ನೀವು ಹೇಳೋದು ಸುಳ್ಳನ್ನೇ ಹೇಳ್ಬಾರ್ದು. ಏನಿಲ್ಲ. ಏನಿಲ್ಲ, ಚಿಕ್ಕಣ್ಣ ಅವರು ಈ ಸಿನಿಮಾದ ತುಂಬಾ ದೊಡ್ಡ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ನನ್ನ ಚಿಕ್ಕಣ್ಣ ಅಧ್ಯಕ್ಷದಿಂದ ಶುರುವಾದಂತ ಒಂದು ಕಾಂಬಿನೇಷನ್, ಒಂದು ಈ ಸಿನಿಮಾಗೆ ಸಿಕ್ಕಂತ ಬ್ಲೆಸ್ಸಿಂಗು, ಇನ್ನೊಂದು ಏನಪ್ಪಾ ಅಂದ್ರೆ ಜವಾಬ್ದಾರಿ. ಯಾಕಂದ್ರೆ ನಾವಿಬ್ಬರ ಜೊತೆಲಿ ಇದೀವಿ ಅಂತಂದ್ರೆ ತುಂಬಾ ದೊಡ್ಡ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದ್ರೆ ಆ ಎಕ್ಸ್ಪೆಕ್ಟೇಷನ್ ನ ಈ ಸಿನಿಮಾ ನಮ್ಮಿಬ್ಬರ ಕಾಂಬಿನೇಷನ್ ಸುಳ್ಳು ಮಾಡಲ್ಲ ಅನ್ನೋ ಭರವಸೆ ಇಡೀ ತಂಡದ ಪರವಾಗಿ ಬೇರೆ ತರದಲ್ಲಿ ನಾನು ಅಧ್ಯಕ್ಷ ಉಪಾಧ್ಯಕ್ಷ ಅಲ್ಲ, ನಾವಿಬ್ರು ಬೇರೆ ತರದಲ್ಲಿ ಇರ್ತೀವಿ. ಆದ್ರೆ ನಮ್ಮಿಬ್ಬರ ಕಾಂಬೋನ ನೀವು ಮಿಸ್ ಮಾಡ್ಕೊಳ್ಳಲ್ಲ ಅಂತ. ಈ ಸಿನಿಮಾದಲ್ಲಿ ಹಲವಾರು ದೊಡ್ಡ ಕಲಾವಿದರುಗಳು, ಅದಿತಿ ಅವರ ಜೊತೆಯಲ್ಲಿ ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಮೇಘನ್ ಅವರಿಲ್ವಾ? ಮೇಘನ್ ಅವರಿದ್ದಾರೆ, ಕರೆಕ್ಟ್. ಪ್ರಭು ಅವರಿದ್ದಾರೆ, ರಜನಿ ಅವರಿದ್ದಾರೆ. ನನಗೆ ಇಲ್ಲೊಂದು ವಿಚಾರ ಹೇಳಬೇಕು. ನಾನು ಬಹಳ ದಿವಸದಿಂದ ಇದನ್ನು ಹೇಳಬೇಕು ಅಂತಿದ್ದೆ. ಏನಾಗುತ್ತೆ ಗೊತ್ತಾ, ಕೆಲವು ನಟರಿಗೆ ಅದೇನೋ ಗೊತ್ತಿಲ್ಲ ರೀ, ಇಂಥವ್ರ ಜೊತೆ ನಾನು ಆಕ್ಟ್ ಮಾಡಬೇಕಲ್ಲ ಅಂತ ಅನ್ನೋವಂಥದ್ದು ಬಂದೇ ಬರುತ್ತೆ. ಅದೇನೋ ಗೊತ್ತಿಲ್ಲ, ಇವ್ರ ಜೊತೆ ತುಂಬಾ ಒಂದು ದೊಡ್ಡ ಲಿಸ್ಟ್ ಇದೆ ನನಗೆ, ಇಂಥವ್ರ ಜೊತೆ ಆಕ್ಟ್ ಮಾಡಬೇಕು ಅಂತ ಅನ್ನೋವಂಥದ್ದು. ಅದರಲ್ಲಿ ಆ ಲಿಸ್ಟ್ ಅಲ್ಲಿ ಒಂದು ಟಿಕ್ ಮಾಡುವಂತ ಕೆಲಸ ಇಲ್ಲಿ ಆಗಿದೆ ಅಂತ ಅನ್ನೋದಾದ್ರೆ, ಒಬ್ಬರ ಜೊತೆ ಆಕ್ಟ್ ಮಾಡಬೇಕು ಅಂತ ಬಹಳ 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 ವರ್ಷಗಳಿಂದ ಹಂಬಲಿಸ್ತಾ ಇದ್ದೆ ನಾನು, ಒಬ್ರ ಜೊತೆ ಆಕ್ಟ್ ಮಾಡಬೇಕು ಅಂತ ಅನ್ನೋಂಥದ್ದು. ಈ ಸಿನಿಮಾದ ಮುಖಾಂತರ ಅದಾಯ್ತು ಅಂತ ಅನ್ನೋದಾದ್ರೆ ದಟ್ ಈಸ್ ನನ್ ಅದರ್ ದೆನ್ ಮೇಘನಾ ಗಾಂವ್ಕರ್ ಅವರು. ಖಂಡಿತ ಇವತ್ತು ಖಂಡಿತ ಕೇಳಿ ನಾನು ಎಲ್ಲೂ ಏನಕ್ಕೆ ಹೇಳಿರ್ಲಿಲ್ಲ ಅಂತಂದ್ರೆ, ಐ ವಾಂಟೆಡ್ ಟು ನೋ ಸೇ ಹಿಯರ್, ನಾನು ಇಲ್ಲೇ ಹೇಳ್ಬೇಕು ಅಂತ ಅನ್ನೋದಕ್ಕೋಸ್ಕರನೇ ನಾನು ನಿಮಗೂ ಕೂಡ ಹಿಂಟ್ ಕೊಟ್ಟಿಲ್ಲ. ನಾನು ಖಂಡಿತವಾಗ್ಲೂ ನಿಮ್ಮ ಜೊತೆ ಆಕ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ನನಗೆ. ಈ ಸಿನಿಮಾದ ಮುಖಾಂತರ ಆ ಆಸೆ ಇಲ್ಲದೆ ಇರ್ತು ಅಂತಂದ್ರೆ ತಪ್ಪಾಗಲ್ಲ. ಅದಿತಿ ಅವರು ಈ ಸಿನಿಮಾದ ಮುಖಾಂತರ ಸಿಕ್ಕಂತ ಒಂದು ತುಂಬಾ ಒಳ್ಳೆಯ ಸ್ನೇಹಿತೆ ನಮಗೆ. ಈ ಸಿನಿಮಾ ಒಂದಿಷ್ಟು ಹೊಸ ಸಂಬಂಧಗಳನ್ನ ತಂದುಕೊಟ್ಟಂತ ಸಿನಿಮಾ, ಕಟ್ಟಿಕೊಟ್ಟಂತ ಸಿನಿಮಾ ಇದು. ಪ್ರಭು ಅವರ ವಿಚಾರ ನಾನು ಖಂಡಿತ ಮಾತಾಡಬೇಕು. ಈ ಸಿನಿಮಾದಲ್ಲಿ ಅವರು ಮುಂಚೂಣಿಯಲ್ಲಿರುವಂತಹ ಬಹಳಷ್ಟು ಬಿಸಿ ಇರುವ ನಾಯಕ ನಟರು ಅವರು. ಆದರೂ ಕೂಡ ಈ ಸಿನಿಮಾದಲ್ಲಿ ಪ್ರೀತಿಯಿಂದ ಒಂದು ಪಾತ್ರವನ್ನ ಮಾಡ್ಲಿಕ್ಕೆ ಒಪ್ಕೊಂಡು ಬಂದಂಥವ್ರು. ನಾನು ಅವ್ರ ಜೊತೆಲಿ ಇದ್ದಾಗ ನನ್ನ ತುಂಬಾ ಹೊಗಳ್ತಾರೆ ಅವರು. ನನಗೆ ಅಷ್ಟು ಡಿಸರ್ವಿಂಗ್ ಕ್ಯಾಂಡಿಡೇಟ್ ನಾನಲ್ಲ ರೀ. ಅವ್ರು ನೋಡಿದಾಗ ನನಗೆ ಅನ್ಸೋದು ಏನು ಗೊತ್ತಾ, ಎಷ್ಟು ಪ್ರಬುದ್ಧತೆ ಇದೆ ಯೋಚನೆ ಮಾಡೋದ್ರಲ್ಲಿ, ಎಷ್ಟು ಯೋಚನೆ ಮಾಡ್ತಾರೆ, ಎಷ್ಟು ಸರಳವಾಗಿರ್ತಾರೆ ಅಂತ ಅನ್ನೋದು. ನನಗೆಲ್ಲೋ ಹೊರಗಡೆ ಓದಿದ್ದು ನೆನಪು. ನನಗೆ ಆಕ್ಟಿಂಗ್ ಅಂತ ಬಂದಾಗ, ಟು ಬಿಕಮ್ ಎ ಗುಡ್ ಆಕ್ಟರ್ ಒನ್ ನೀಡ್ಸ್ ಟು ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ. ಅದನ್ನ ಪ್ರಭುವಿಗೆ ಬಹಳ ಚೆನ್ನಾಗಿ ಸೂಟ್ ಆಗುತ್ತೆ, ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಆಕ್ಚುಲಿ ಒಬ್ಬ ಒಳ್ಳೆ ಮನುಷ್ಯ ಮಾತ್ರ ಒಬ್ಬ ಒಳ್ಳೆ ನಟನಾಗ್ಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಪ್ರಭು ಅವರು ಒಂದು ತುಂಬಾ 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 ದೊಡ್ಡ ಎಕ್ಸಾಂಪಲ್ ನೀವು. ಆಮೇಲೆ ರಜನಿ ಅವರೇ, ಎಷ್ಟು ಮುದ್ದಾಗಿ ಕಾಣಿಸ್ತೀರ ನೀವು. ನಿಮ್ಮ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೋಗ್ಲಕ್ಕಾಗಲ್ಲ, ಯಾಕೆ ಗೊತ್ತಾ, ಹೇಳ್ಬಿಟ್ರೆ ಕಥೆನೇ ಲೀಕ್ ಆಗ್ಬಿಡುತ್ತೆ ಇಲ್ಲಿ. ಅದೊಂದು ಮಾತ್ರ ದಯವಿಟ್ಟು ರಿಲೀಸ್ ಆದ ನಂತರ ನಿಮ್ಮನ್ನ ನಾನು ಹೇಳ್ತೀನಿ. ಮತ್ತೆ ಧನಂಜಯ್ ಅವರು ಈ ಸಿನಿಮಾಗೆ ಅವರ ಸಪೋರ್ಟ್ ಅನ್ನ ನೀಡಿ ಇಲ್ಲಿ ಬಂದಂಥದ್ದು ನೋಡಿ, ಎಂತ ಕ್ಷಣದಲ್ಲಿ ಬಂದಿದ್ದಾರೆ ಅಂತಂತಂದ್ರೆ, ಅವ್ರ ಮದುವೆ ಇಟ್ಕೊಂಡು ಹಸಿಮಯಿ ಅಂತ ಹೇಳ್ತೀವಿ ನಾವು, ಇಂಥ ಸಮಯದಲ್ಲೂ ಕೂಡ ಅವ್ರು ಇಲ್ಲಿ ಬಂದಿದ್ದಾರೆ ಅಂತ ಅನ್ನೋವಂಥದ್ದು ಇಷ್ಟು ಜನ ನಮ್ಮ ಮೇಲೆ ಇಟ್ಟಿರುವಂತ ಒಂದು ಆಶೀರ್ವಾದ. 10ನೇ ತಾರೀಕು ಕಮ್ಮಿ ಅನ್ಕೊಂಡೆ ಜಾಸ್ತಿ ಮಾತಾಡ್ಬಿಟ್ಟೆ. 10ನೇ ತಾರೀಕು ಜನವರಿ ಸಿನಿಮಾ ತೆರೆಗೆ ಬರ್ತಾ ಇದೆ. ನಮ್ಮ ಟೀಮಿನ ಬಗ್ಗೆ ಇನ್ನೇನು ಜಾಸ್ತಿ ಹೇಳಲ್ಲ, ನಿರ್ಮಾಪಕರ ಬಗ್ಗೆ ಮತ್ತೆ ನಿರ್ದೇಶಕರ ಬಗ್ಗೆ ನಾನೇನು ಹೇಳಕ್ ಹೋಗಲ್ಲ. ಯಾಕೆ ಅಂತಂದ್ರೆ ನಾನೆಲ್ಲ ಇದರಲ್ಲೂ ಹೇಳ್ತಾ ಇದ್ದೀನಿ, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನನ್ನ ಹಿಂದಿನ ಎಲ್ಲಾ ಸಿನಿಮಾಗಳಲ್ಲೂ ಇದೇ ರೀತಿ ಒಂದು ಹೊಸ ಪ್ರಯತ್ನ ಮಾಡಿದೀವಿ. ಈ ಸಿನಿಮಾದಲ್ಲಿ ನಾನು ಬಹಳಷ್ಟು ಕಡೆ ಹೇಳ್ತಾ ಇರ್ತೀನಿ, ಇದು ನಾನು ಒಬ್ಬರಲ್ಲ ಹೀರೋ, ಇಷ್ಟು ಜನ ಕಾಣ್ತಾ ಇದ್ದಾರೆ ಗೊತ್ತಾ, ಅಷ್ಟು ಜನ ಹೀರೋ. ಫಸ್ಟ್ ಟೈಮ್ ಒಂದು ಮಲ್ಟಿ ಸ್ಟಾರರ್ ಪಿಕ್ಚರ್ ಮಾಡಿದೀನಿ ನಾನು ಅಂತಂದ್ರೆ ಇದು ಚೂಮ್ ಅಂತಾರೆ ಅಂತಂದ್ರೆ ತಪ್ಪಾಗಲ್ಲ. ಅದು ನಮ್ಮ ಜೊತೆಯಲ್ಲಿ ನಿಂತಿರೋರು ಎಲ್ಲರೂ ಕೂಡ ಹೀರೋಗಳೇ ಈ ಸಿನಿಮಾ
ಭಾಗದಲ್ಲಿ ಮುಂದೆ ಇದ್ದೀನಿ ಅಷ್ಟೇ, ಆದ್ರೆ ಅದ್ರ ಒಳಗಡೆ ಒಂದು ಪಾತ್ರ ಮಾಡಿದ್ದೀನಿ ಅಷ್ಟೇ. ಇದರಲ್ಲಿರುವಂತ ಟೆಕ್ನಿಷಿಯನ್ಸ್ ಇದ್ದಾರೆ ಗೊತ್ತಾ, ಅವರು ನಿಜವಾದ ಹೀರೋಸ್. ಈ ಸಿನಿಮಾಟೋಗ್ರಾಫರ್ ಹೀರೋ ಆಗ್ತಾರೆ, ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬರು ಸಿನಿಮಾ ಹೀರೋ ಆಗ್ತಾರೆ, ಈ ಸಿನಿಮಾದ ಸೌಂಡ್ ಡಿಸೈನರ್ ಹೀರೋ ಆಗ್ತಾರೆ, ನಿರ್ದೇಶಕರು ಹೀರೋ ಆಗ್ತಾರೆ. ಎಲ್ಲಾನು ಕೂಡ ಒಂದು ಪಾತ್ರವಾಗಿ ನಿಂತ್ಕೊಂಡು ಮಾಡಿದೀವಿ. ಇದು ಒಂದು ಮಲ್ಟಿ ಸ್ಟಾರರ್ ಸಿನಿಮಾ ಅಂತಂದ್ರೆ ತಪ್ಪಾಗಲ್ಲ. ನಿಮ್ಮನ್ನ ಮನರಂಜಿಸೋದ್ರಲ್ಲಿ ಖಂಡಿತ ನಾವೆಲ್ಲರೂ ಕೂಡ ಪಣ ತೊಟ್ಟು ನಿಂತಿದ್ದೀವಿ. 10ನೇ ತಾರೀಕು ನಿಮ್ಮನ್ನ ನಿರಾಸೆ ಮಾಡಲ್ಲ, ನಿಮ್ಮ ನಿರೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮನ್ನ ಥಿಯೇಟರ್ಗಳಿಗೆ ಬಹಳ ಪ್ರೀತಿಯಿಂದ ಬರ್ಮಾಡ್ಕೊಳ್ತೀವಿ. ನಿಮಗೆ ಇಷ್ಟ ಆಗುವಂತ ಸಿನಿಮಾ ಇದಾಗಿರುತ್ತೆ ಅಂತನ್ನುವಂಥದ್ದು ಚೂಮಂತ್ರ ತಂಡದ ಪರವಾಗಿ ನಾನು ನಿಮಗೆ ಭರವಸೆ ಕೊಡ್ತೀನಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್.